ಲಾಬಿ, ಅದರಲ್ಲೂ ಪರಮೇಶ್ವರ್ ಅವರು ಯಾವುದೇ ಪ್ರಸಂಗದಲ್ಲಿ ಅಧ್ಯಕ್ಷರು ತಾವಾಗಬೇಕು ಅಥವಾ ಕೆ ಎನ್ ರಾಜೇಂದ್ರರಾಗಬೇಕು ಅನ್ನುವಂಥ ವಾತಾವರಣದಲ್ಲಿದ್ದಾರೆ. ಇವ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಸಹಿತ ಸಂದರ್ಭ ನೋಡುವಂಥ, ಜೊತೆಗೆ ಯಾವುದು ಹೆಚ್ಚು ಅನುಕೂಲ ಆಗ್ತದೆ ನೋಡುವಂಥ, ಅದೆಲ್ಲಕ್ಕಿಂತಲೂ ಹೆಚ್ಚಾಗಿ ಸಲ ಹೊಸದಾಗಿ ಒಂದು ದಲಿತ ಲಾಬಿ ಹೇಳಲಿಕ್ಕತ್ತದ. ಮೊದಲೇನಿತ್ತು, ಲಿಂಗಾಯತ್ ವರ್ಸಸ್ ಒಕ್ಕಲಿಗ ಲಾಬಿ ಇರ್ತಿದ್ದು. ಅವ್ರು ನಡಕಿದ್ದ ತಿಕ್ಕಾಟ ನಿಧಾನಕ್ಕೆ ದೇವರಾಜ ಅರಸರ ನಂತರ ಸಿದ್ದರಾಮಯ್ಯರ ಕಾರಣದಿಂದ ಇವೆಲ್ಲವೂ ನಿಧಾನಕ್ಕೆ ಒಂದು ಕಡಿಮೆಗೆ ಇವತ್ತು ಒಂದು ರೀತಿ ಏನಪ್ಪ ಅಂದ್ರೆ ಹಿಂದುಳಿದ ದಲಿತ ವರ್ಸಸ್ ಈ ಲಿಂಗಾಯತ್ ಮತ್ತು ಒಕ್ಕಲಿಗ ಅನ್ನುವಂಥಕ್ಕೆ ಬಂದು ನಿಲ್ಲುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಅದರಲ್ಲೂ ಸಿದ್ದರಾಮಯ್ಯನವ್ರ ಜೊತೆಗೆ ಲಿಂಗಾಯತ್ ಲಾಬಿ, ಅದರಲ್ಲೂ ಎಂ ಬಿ ಪಾಟೀಲರು, ಇನ್ನುಳಿದವರು ಸಹಿತ ಇವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡವರು ಇದ್ದಾರೆ. ಅದಕ್ಕಾಗಿ ಸಿದ್ದರಾಮಯ್ಯನವ್ರಿಗೀಗ ಚಾಣಾಕ್ಷತೆಯಿಂದ ಈ ರಾಜಕೀಯ ಗೊಂದಲದಲ್ಲಿ ಬೀಳಲಾರ್ದ ಈಗಾಗಲೇ ನಿಧಾನಕ್ಕೆ ಬಿ ಜೆ ಪಿನೂ ಎಚ್ಚರಗೊಳ್ತಾ ಇದೆ. ಅದರಲ್ಲಿ ಅವ್ರಿಗೂ ಗೊತ್ತಾಗಿದೆ, ನಾವು ಇದೇ ರೀತಿ ತಿಕ್ಕಾಡ್ತಾ ಹೋದ್ರೆ ಯಡಿಯೂರಪ್ಪ ವರ್ಸಸ್ ಯತ್ನಾಳ್ ಮುಂದುವರ್ಸ್ಕೊಂಡು ಹೋದ್ರೆ ನಿಶ್ಚಿತವಾಗಿ 2027 ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಮನವರಿಕೆ ಆಗ್ತಾಯಿದೆ. ಹೀಗಾಗಿ ಒಂದು ಕಡೆ ಯಡಿಯೂರಪ್ಪನ ಬಿಡಲಿಕ್ಕೆ ಆಗ್ತಾಯಿಲ್ಲ, ಇನ್ನೊಂದು ಕಡೆ ಯತ್ನಾಳನ್ನು ಬಿಡಲಿಕ್ಕೆ ಆಗ್ತಾಯಿಲ್ಲ, ಗೊಂದಲದಲ್ಲಿದೆ. ಅಂಥ ಗೊಂದಲ ನಿರ್ಮಾಣ ಆಗಬಾರ್ದು. ಡಿ ಕೆ ಶಿ ವರ್ಸಸ್ ನಮ್ಮ ಸಿದ್ದರಾಮಯ್ಯ ನಡಕಂತೇಳಿ ಸಿದ್ದರಾಮಯ್ಯರು ಮಾತ್ರ ಈಗ ಮೌನ ವಹಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯರನ್ನು ಹಿಡ್ಕೊಂಡು ಹೋದ್ರೆ ಈ ದಲಿತ ಸಮುದಾಯಕ್ಕೆ ಇಂದಿಲ್ಲ ನಾಳೆ ಒಬ್ಬರು ಮುಖ್ಯಮಂತ್ರಿ ಆಗುವ ಸಾಧ್ಯತೆಗಳಿದ್ದಾವೆ ಅನ್ನೋಂಥದ್ದು ಈಗಾಗಲೇ ಕನ್ಫರ್ಮ್ ಆಗ್ಯದ. ಮತ್ತು ಈಗಾಗಲೇ ಹಲವು ಸಲ ನಾವು ಚರ್ಚೆನೂ ಮಾಡಿದ್ದೀವಿ ಈ ವಿಷಯದಲ್ಲಿ. ಡಿ ಕೆ ಶಿವಕುಮಾರ್ ಸಪೋಸ್ ಈ ಸಲ ಮುಂದಿನ 2.5 ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆದರೆ ಮುಂದಿನ ಕಾಂಗ್ರೆಸ್ ಆಡಳಿತ ಬಂದಾಗ ಡಿ ಕೆ ಶಿ ಅವರನ್ನು ಬದಿಗೆ ಸರಿಸೋದು ಅಸಾಧ್ಯ ಅನ್ನುವಂಥ ಒಂದು ವಾತಾವರಣ ಈ ದಲಿತ ಸಚಿವರಲ್ಲಿ ಮೂಡಿದಂಥದ್ದು. ಹೀಗಾಗಿ ಶತಾಯಗತಾಯ, ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವ್ರಿಗಿಂತ ವಯಸ್ಸಿನ ಚಿಕ್ಕವರು, ಪರಮೇಶ್ವರ್ ಅವರು ಕಾಂಗ್ರೆಸ್ಸಿಗರು. ಹೀಗಾಗಿ ಈಗೂ